ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ನಿನ್ನ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಕಷ್ಟಗಳಲ್ಲಿ ದುಃಖಗಳಲ್ಲಿ ಆಮೇಲೆ ಇದು ಯಾಕೆ ಹೇಳಿದ್ದಾರೆ? हे कशासाठी सांगितलं? ಎಂತ ಒಂದು ಮನುಷ್ಯರುಗಳು कोणतेही ದೇವರನ್ನ माणूस असो ತಿಳಿದುಕೊಳ್ಳೋಕೆ ಆಗುದಿಲ್ಲ. देवाला ओळखून घेऊ शकत नाही. ದೇವರು ತನ್ನನ್ನ ತಿಳಿದುಕೊಡಾದ ಹೋದರೆ ಮನುಷ್ಯರನ್ನು ಯಾರು ತಿಳಿದುಕೊಳ್ಳೋಕೆ ಸಾಧ್ಯನೇ ಇಲ್ಲ. देव पहिला त्यांनी प्रकट केले नाही तर कोणी परमेश्वराला ओळखू शकत नाही. ಮನುಷ್ಯರು ಎಷ್ಟು ಪ್ರೀತಿ ಎಷ್ಟು ಭಕ್ತಿ ಇದ್ರೂ ಸರಿ, ಅವ್ರು ಎಷ್ಟು ಮಹಾನ್ ಆದರೂ ಸರಿ, ಎಷ್ಟು ಜ್ಞಾನ ವ್ಯಕ್ತಿ ಆದರೂ ಸರಿ, ಅವರು ವೈಯಕ್ತಿಕವಾಗಿ ದೇವರನ್ನ ತಿಳಿದುಕೊಳ್ಳಕ್ಕೆ ಆಗುದಿಲ್ಲ. ದೇವರು ಒಬ್ಬನಕ್ಕೆ ತಿಳಿಸಿಕೊಡಾದ ಹೋದರೆ ಯಾವುದೋ ಒಂದು ವ್ಯಕ್ತಿಯು ತಿಳಿದುಕೊಳ್ಳಕ್ಕೆ ಆಗುವುದೇ ಇಲ್ಲ. एक माणूस किती ज्ञान ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರಯ್ಯ ಇಳಿದು ಬಾರಯ್ಯ ದಾಹವಾಗಿದೆ ಜೀವ ಜಲವ ತಾರಯ್ಯ ಓ ಮೇಘವೇ ಆಮೆನ್. ಹಲ್ಲೆಲೂಯಾ. ಹಂಗೆ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನ ಕೃಪೆ ತುಂಬಿದ ಒಳ್ಳೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೇ, ಮುಂಜಾನೆ ಸಮಯದಲ್ಲಿ ಅಪ್ಪ ನಿಮ್ಮ ಸಮ್ಮುಖದಲ್ಲಿ ಕೂಡಿ ಬಂದಿದೆ ಪ್ರಿಯ ಮಕ್ಕಳನ್ನ ಕರ್ತನ ಆಶೀರ್ವದಿಸಿರಿ ಸ್ವಾಮಿ. ಹಲ್ಲೆಲೂಯಾ, ನಿಮಗೆ ಸ್ತೋತ್ರ. ಪ್ರತಿಯೊಬ್ಬರು ಸರಿ, ನಾಳೆ ಎಲ್ಲರೂ ಆಯ್ತು. ಬಾಯ್. ಫಸ್ಟ್ ಅನುಮಗಳೇ ಬಾಯ್, ಸಿಸ್ಟರ್ ಬಾಯ್, ಸಂಗೀತಮ್ಮ ಬಾಯ್, ಎಲ್ಲಪ್ಪ ಬ್ರದರ್ ಬಾಯ್, ಅಂಕಲ್ ಬಾಯ್, ಮೌಸಿ ಬಾಯ್.